ಅವರು ಗೆದ್ದು ಬಂದ್ರೆ ಮಳವಳ್ಳಿಯಿಂದ ಎತ್ತಿನ ಗಾಡೀಲಿ ಮೆರವಣಿಗೆ ಮಾಡ್ಕೊ ಬರ್ತೀನಿ. ಅದೇ ಎತ್ತಿನ ಗಾಡೀಲಿ ನಮ್ಮ ಹಳ್ಳಿ. ಚಿಕ್ಕ ಮಕ್ಕಳಿಗೂ ಸಹಿತ ಗಿಲ್ಲಿ ನಟ ಅಂದರೆ ಎಷ್ಟು ಇಷ್ಟ ಅಂದರೆ ನೋಡಿ, ಅವರೇ ನೀವು ಮೈಕ್ ಸಿಕ್ಕರೆ ಸಾಕು ಅವ್ರು ಮಾತಾಡ್ಲಿಕ್ಕೆ ರೆಡಿ ಇರ್ತಾರೆ. ಹೇಳ್ಬೇಕು, ನೀವು ಗಿಲ್ಲಿ ನಟ ಬಗ್ಗೆ ಏನಾದರೂ ಹೇಳ್ಬೇಕು, ಮಾತಾಡ್ತೀರಾ ಅಂತ ಹೇಳಿದ್ರೆ ಏನೇನು ಗಿಲ್ಲಿ ನಟ ಅಣ್ಣಂಗೆ ಸೇವ್ ಮಾಡಿ ಸಪೋರ್ಟ್ ಮಾಡಿ. ನೀನು ವೋಟ್ ಮಾಡ್ತಿದ್ಯಾ? ನೋಡ್ತಾ ಇರ್ತೀಯ ಡೈಲಿ ಶೋ? ಇಷ್ಟ ಆಗ್ತಾರ ಗಿಲ್ಲಿ ನಟ ಅವರು? ಹೌದು. ನಿಮ್ಮೂರವ್ರಲ್ಲ? ಹೌದು, ಇಷ್ಟ ನಂಗೆ. ಯಾಕೆ ಇಷ್ಟ? ಯಾಕಂದ್ರೆ ಅವ್ರು ಚೆನ್ನಾಗಿ ಆಡ್ತಿದ್ದಾರಲ್ವಾ, ಅದಕ್ಕೆ. ಹೌದಾ? ಕಾಮಿಡಿ ಎಲ್ಲ ಇಷ್ಟ ಆಗುತ್ತಾ ನಿಮಗೆ? ಇಷ್ಟ ಆಗುತ್ತೆ. ಕೆಲವೊಂದ್ಸರಿ ಯಾವ್ದೋ ಟಾಸ್ಕಲ್ಲಿ ಸೋತ್ರು ಅಂದ್ರೆ ಹರ್ಟ್ ಆಗುತ್ತಾ? ಹೌದು. ಹೌದಾ? ಎಲ್ಲ ಫ್ರೆಂಡ್ಸಿಗೆಲ್ಲ ವೋಟ್ ಮಾಡಿ ಅಂತ ಹೇಳ್ತಾ ಇದೆಯಾ ಹಂಗಾದ್ರೆ? ಹೌದು. ಇಲ್ಲಿ ನೇರ ನೋಡಿದ್ಯಾ ಅಣ್ಣನ? ಹೌದಾ, ನೋಡಿದ್ಯಾ? ಮಾತಾಡ್ಸಿದ್ಯಾ? ಓಕೆ. ಯಾರ ಮೇಲೆ ಕೋಪ ಆಗುತ್ತೆ ನಿನ್ನ ಬಿಗ್ ಬಾಸ್ ಅಲ್ಲಿ? ಅಶ್ವಿನಿ. ಹೌದಾ? ಎಲ್ಲ ಅಶ್ವಿನಿ ವಿರುದ್ಧ ತಿರುಗಿ ಬಿದ್ದುಬಿಟ್ಟಿದ್ದಾರೆ, ಅಶ್ವಿನಿ ಮೇಡಮ್ ವಿರುದ್ಧ. ಓಕೆ. ಯಾಕೆ ಕೋಪ, ಅಷ್ಟು ಕೋಪ? ಯಾಕಂದ್ರೆ ಅವರು ಗಿಲ್ಲಿ ನಟ ಅಣ್ಣಂಗೆ ಬೈತಾರಲ್ವ, ಅದಕ್ಕೆ. ಒಟ್ಟಿನಲ್ಲಿ ಗಿಲ್ಲಿ ನಟ ಅವ್ರನ್ನ ಬಿಟ್ಕೊಡಲ್ಲ ನೀವು? ಪುಟ್ಟಿ ನೀನು? ಗಿಲ್ಲಿ ನಟ ಅಣ್ಣಂಗೆ ಸೇವ್ ಮಾಡಿ ಸಪೋರ್ಟ್ ಮಾಡಿ ಆಲ್ ದಿ ಬೆಸ್ಟ್. ಅಯ್ಯೋ, ಯಾಕೆ ಸೇವ್ ಮಾಡಬೇಕು ಗಿಲ್ಲಿ ನಟನ? ಗಿಲ್ಲಿ ನಟ ಅಂದರೆ ತುಂಬ ಇಷ್ಟ. ಹೌದಾ? ಏನಕ್ಕೆ ಅಷ್ಟು ಇಷ್ಟ? ಬಿಗ್ ಬಾಸಲ್ಲಿ ತುಂಬ ಕಾಮಿಡಿ ಮಾಡ್ತಾರೆ, ಇದು ಮಾಡ್ತಾರೆ, ಡ್ಯಾನ್ಸು ಅದೆಲ್ಲ ಮಾಡ್ತಾರಲ್ಲ, ಅದಕ್ಕೆ ಇಷ್ಟ ಆಗ್ತಾರ. ಪುಟ್ಟಿ ನೀನು ಹೇಳ್ತಾ? ಅವರು ಚೆನ್ನಾಗಿ ಆಡ್ತಾರೆ, ಅದಕ್ಕೆ ಅವ್ರನ್ನ ಸೇವ್ ಮಾಡಿ ಸಪೋರ್ಟ್ ಮಾಡಿ ಅವರೇ ಗೆಲ್ಲಿ ಅಂತನಾ? ಎಲ್ಲ ಫ್ರೆಂಡ್ಸ್ಗೆಲ್ಲ ಹೇಳ್ತದೆ ನಮ್ಮೂರವರು, ಅವರು ಅದಕ್ಕೆ. ಹೌದಾ? ಥ್ಯಾಂಕ್ ಯು ಪುಟ್ಟಿ, ಥ್ಯಾಂಕ್ ಯು. ಮಾತಾಡ್ತೀರಾ? ಹೇಳಿ, ನಿಮ್ಮೂರಿನವರು. ಖುಷಿ ಆಗುತ್ತೆ ಎಲ್ಲರೂ ಈಗ ಗಿಲ್ಲಿ ನಟ ಕಡೆ ತಿರುಗಿ ನೋಡ್ತಿದ್ದಾರೆ ಅಂದರೆ. ಅಟ್ಲೀಸ್ಟ್ ಹಳ್ಳಿ ಹುಡುಗ ಆ ಥರದ ಕಾಮಿಡಿ ಸೆನ್ಸ್ ಉಳಿಸ್ಕೊಂಡ್ರದ್ದು ಏನು ಹೇಳ್ತೀರಿ ಸರ್? ನಮ್ಮೂರು ಹುಡುಗ ಗಿಲ್ಲಿ ನಟ ಬೆಳಿಬೇಕು, ವಿನ್ ಆಗಬೇಕು. ಅದು ಬಿಗ್ ಬಾಸ್ ಅಂತ ಇದಕ್ಕೆ ಹೋಗಿದ್ದಾರೆ ಅಂತಂದರೆ ನಮ್ಮೂರಿಗೆ ಹೆಮ್ಮೆ, ಅದು ನಮ್ಮ ಮಂಡ್ಯ ಡಿಸ್ಟಿಕ್ಕು ಹೆಮ್ಮೆ. ಹಂಗಾಗಿ ನಮ್ಮ ಹುಡುಗ ಗೆಲ್ಲೇಬೇಕು. ಆದರೂ ಅಶ್ವಿನಿಯವ್ರು ಮಾಡ್ತಾ ಇರೋದು ಸರಿ ಇಲ್ಲ. ಯಾಕೆಂದ್ರೆ ನಮಗೆ ತುಂಬ ಹರ್ಟ್ ಆಗುತ್ತೆ ಅವಾಗ ನೋಡಿದಾಗ. ಯಾಕೆಂದರೆ ಬಡವ್ರ ಮಗ ಅಂತ ಅಂದ್ಬಿಟ್ಟು ಅವರು ದುಡ್ಡಿದ್ರೆ ಅವ್ರ ಮನೇಲಿ ಇರಬೇಕು ಅಲ್ವಾ? ಬಿಗ್ ಬಾಸ್ ಅಂತ ಮನೆಗೆ ಬಂದ್ಬಿಟ್ಟು ಬಡವ್ರ ಮಕ್ಕಳು ಅಂತೆಲ್ಲ ಟಾರ್ಚರ್ ಕೊಡೋದೆಲ್ಲ ಸರಿ ಇಲ್ಲ ಅಲ್ವಾ? ಆ ಹುಡುಗಿಗೆ ರಕ್ಷಿತನ್ಗೆ ಎಸ್ ಅಂತ ಆ ಥರ ಎಲ್ಲ ಮಾತಾಡಬಾರ್ದಲ್ವಾ? ಅದೆಲ್ಲ ನೋಡ್ಬಿಟ್ಟು ನಮಗೆ ತುಂಬ ಬೇಜಾರಾಯಿತು. ಏನಂತಂದರೆ ನಮ್ಮ ಗಿಲ್ಲಿ ನಟ ಬೆಳಿಬೇಕು, ನಮ್ಮ ಗಿಲ್ಲಿ ನಟ ವಿನ್ ಆಗಬೇಕು. ಯಾಕೆಂದರೆ ನಮ್ಮೂರು ಹುಡುಗ, ನಮ್ಮ ಮನೆ ಮಗ ಇದ್ದಂಗೆ. ಅದಕ್ಕೆ ನಮಗೆ ತುಂಬ ಖುಷಿ ಆಗುತ್ತೆ. ಅವ್ನು ವಿನ್ ಆಗಿ ಬರ್ತಾನೆ ಅಂತ ಅಂದರೆ ನಮಗೆ ಸಂಭ್ರಮ ನಮ್ಮೂರವ್ರಿಗೆ. ಅಟ್ಲೀಸ್ಟ್ ನಿಮ್ಮ ಹುಡುಗ ಅನ್ನೋದಕ್ಕಿಂತ ಎಷ್ಟು ಹೊಬೆ ಇದ್ರು ಮೇಡಮ್ ಇಲ್ಲಿದ್ದಾಗ, ನಿಮ್ಮ ಮಾತಾಡ್ಸೋ ರೀತಿ ಆಗಿರ್ಬೋದು. ಅವರು ತುಂಬ ಕಷ್ಟದಲ್ಲಿ ಬೆಳೆದಿದ್ದಾರೆ ಸರ್. ಹಂಗಾಗಿ ಎಲ್ಲರ ಜೊತೆ ಹೊಂದ್ಕೊಂಡು ಚೆನ್ನಾಗಿರೋ ಫ್ಯಾಮಿಲಿ ಅವ್ರದ್ದು. ಏನೋ ಬೇರೆ ಥರ ಫ್ಯಾಮಿಲಿ ಅನ್ನೋಂಗಿಲ್ಲ, ಗುಡ್ ಫ್ಯಾಮಿಲಿ. ಅವರು ಬಡವರೇ ಆದ್ರೂ ಮರ್ಯಾದಸ್ತರು. ಚೆನ್ನಾಗೇ ಊರಲ್ಲಿ ಇಷ್ಟೊಂದು ಕಷ್ಟಪಟ್ಟು ಇದು ಮಾಡ್ಕೊಂಡು ಹೋಗಿ ಬೆಳೆದಿದ್ದಾನಲ್ವಾ, ಖುಷಿ ಅಲ್ವಾ? ಈ ರೀತಿ ಬೆಳ್ಕೊಂಡು ಹೋದ್ರೆ ಅಂತಂದರೆ ನಮ್ಮೂರು ಹುಡುಗ ಅಂದರೆ ಖುಷಿ ಅಲ್ವಾ? ಇವತ್ತೆಲ್ಲ ಬೇರೆ ರೀತಿ ಇರ್ತವೆ ಮಕ್ಕಳು, ಅಪ್ಪ ಅಮ್ಮನಿಗೊಂದು ನೇಮ್ ತಂದುಕೊಡಲ್ಲ. ಆದರೆ ನಮ್ಮೂರಿಗೆ ಒಂದು ಹೆಸರು ತಂದಿದ್ದಾನೆ, ನಮ್ಮ ಮಂಡ್ಯ ಡಿಸ್ಟಿಕ್ಗೆ ಒಂದು ಹೆಸರು ತಂದಿದ್ದಾನೆ ಅಂದರೆ ತುಂಬ ಖುಷಿ ಅಲ್ವಾ? ನಾವಂತೂ ತುಂಬ ಖುಷಿಯಾಗಿದ್ದೀವಿ. ಎಂಜಾಯ್ ಮಾಡ್ತೀರಾ ಕಾಮಿಡಿ ಎಲ್ಲ? ಇಲ್ಲಿ ಅವ್ರು ಫೇಮಸ್ ಆಗಿರೋದೇ ಪಂಚಿಂಗ್ ಡೈಲಾಗ್ ಮೇಲೆ ಹಾಡು ಹೇಳೋದು ಅದೆಲ್ಲ, ಅವೆಲ್ಲ ಎಂಜಾಯ್ ಮಾಡ್ತಿರ್ತಾರೆ? ಹೌದು, ನಾವು ತುಂಬ ಖುಷಿ ಪಡ್ತೀವಿ. ಅದು ಮೊನ್ನೆ ಯಾರೋ ಅವರು ಗಡ್ಡ ಬಿಟ್ಕೊಂಡಿದ್ದಾರಲ್ಲ, ಅವ್ರ ನೇಮ್ ಗೊತ್ತಾಗಿಲ್ಲ, ಅವ್ರಿಗೇನೋ ಹೇಳ್ತಾನೆ, ಅದು ತುಂಬ ಖುಷಿ ಆಯಿತು. ರಘು ಸರ್ ಏನೋ ಹೇಳ್ತಾನೆ ಅವ್ರಿಗೆ, ಅದು ನಮಗೆ ತುಂಬ ಖುಷಿ ಆಯಿತು. ಅವ್ನು ಪ್ರತಿಯೊಂದು ಕ್ಯಾರೆಕ್ಟ್ರೂ ನೋಡ್ತಿರ್ತೀವಿ, ಅವ್ನು ಏನೇನು ಪಂಚಿಂಗ್ ಡೈಲಾಗ್ ಹೊಡಿತಾನೆ, ಅದೆಲ್ಲ ನಮಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಸೊ ನೋಡಿ, ರೈತರನ್ನ ಮಾತಾಡ್ಸ್ಬೇಕಾದ್ರೆ ಖುಷಿ ಆಗುತ್ತೆ. ಅಪ್ಪಟ ರೈತನಾಗಿ ಗಿಲ್ಲಿ ನಟನು ಕೂಡ ಅಲ್ಲೂ ಆಟ ಆಡ್ತಾರೆ. ನೀವೇ ಹೇಳ್ತಾ ಇದ್ರಿ ಬನ್ನಿನಾಗೆ ಆಟ ಆಡ್ತವ್ರಲ್ಲಿ ಅಂತ. ಹೇಗೆ ಆಡ್ತಾರೆ ಸರ್? ಚೆನ್ನಾಗಿ ಆಡ್ತಾವ್ರೆ ನಮ್ಮ ಗಿಲ್ಲಿ ನಟ ಅವರು. ಭಾಳ ಫೈನಾಗೆ ಗೆಲ್ಲಬೇಕು, ನಮ್ಮೂರ ಹೆಸರು ಹೇಳಬೇಕು ಚೆನ್ನಾಗೆ. ಸೆಕೆಂಡು ಕಾವ್ಯ ಗೆಲ್ಲಬೇಕು, ಫಸ್ಟು ಗಿಲ್ಲಿ ನಟ ಗೆಲ್ಲಬೇಕು. ಭಾಳ ಚೆನ್ನಾಗಿ ಆಟ ಆಡ್ತಾವ್ರೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ನಿಮ್ಮ ಊರಿನ ಹುಡುಗ ಸರ್ ಇವತ್ತು ನೋಡಿ ಹುಡುಗ ದಡತ್ಪುರದ ಮಳವಳ್ಳಿ ತಾಲೂಕಿನ ದಡತ್ಪುರದ ಗ್ರಾಮದ ಕುರಿ ಮೇಯಿಸ್ಕೊಂಡು ಅವಾಗಲೆಲ್ಲ ಇಲ್ಲೆಲ್ಲ ಆಟ ಆಡ್ಕೊಂಡು ಕ್ರಿಕೆಟು, ಗೋಲಿ, ಬುಗುರಿ ಆಟ ಇವೆಲ್ಲ ಆಡ್ಕೊಂಡು ಇದ್ದರು. ಇವತ್ತು ಒಂದು ಮಂಡ್ಯ ಗಂಡು ಅಂದರೆ ಡೆಲ್ಲಿಗೆ
ಹೆಸರಿನಸಕ್ಕೆ ಬಂದಿರುವಂಥ ಭಾಳ ಫೇಮಸ್ ಆಯ್ತು ಅವನ. ಚೆನ್ನಾಗಿ ಆಟ ಆಡಬೇಕು, ಗೆಲ್ಲಬೇಕು, ಬರಬೇಕು. ಅಂದ್ಕೊಂಡಿದ್ದೀರಾ ಸರ್ ನೀವು ಈ ಥರ ಹೆಸರು ಗೆಲ್ತಾನೆ, ಪಕ್ಕಾ ಗೆಲ್ತಾನೆ. ನೀವು ಈ ಥರ ಶೋಗಳಿಗೆ ಹೋಗಿ ಇಷ್ಟೆಲ್ಲ ಹೆಸರು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀರಾ? ಇಲ್ಲ, ಅಂದ್ಕೊಂಡಿರಲಿಲ್ಲ. ಆ ಥರದೊಂದು ಟ್ಯಾಲೆಂಟ್ ಇದೆ ಅಂತ ಅನ್ಸುತ್ತೆ. ಫಸ್ಟ್ ಅವರು ನಲ್ಲಿ ಮೂಳೆ ಅಂತ ಆಟ ಅದರಲ್ಲಿ ಕಾಮಿಡಿ ಮಾಡ್ಕೊಂಡು ಆದಷ್ಟು ಭಾಳ ಚೆನ್ನಾಗಿ ಮಾಡ್ಕೊ ಭಾಳ ಚೆನ್ನಾಗಿ ಹೆಸ್ರನ್ನ ತತ್ತಾರೆ, ನಮ್ಮೂರ ಉಳಿಸ್ತಾರೆ. ಅವರು ಗೆದ್ದು ಬಂದರೆ ಮಳವಳ್ಳಿಯಿಂದ ಎತ್ತಿನ ಗಾಡೀಲಿ ಮೆರವಣಿಗೆ ಮಾಡ್ಕೊ ಬರ್ತೀನಿ. ಅದು ಎತ್ತಿನ ಗಾಡೀಲಿ, ನಮ್ಮ ಹಳ್ಳಿ ಸ್ಟೆಪ್ ಎತ್ತಿನ ಗಾಡೀಲಿ ಮಳವಳ್ಳಿಯಿಂದ ಅಂತ ಅನ್ಕೊಂಡವಿ. ಭಾಳ ಚೆನ್ನಾಗಿ ಆಟ ಆಡ್ತಾವ್ರೆ, ಗೆಲ್ಲಿ ಅದೇ ಫಸ್ಟ್. ಓಕೆ ಸೂಪರ್. ಹಾಗಾದ್ರೆ ಮುಂಚೆನೇ ಪ್ಲಾನ್ ಮಾಡಿಬಿಟ್ಟಿದ್ದೀರ ಒಂದು ಎತ್ತಿನ ಗಾಡೀಲಿ? ಮಾಡಿದ್ದೀವಿ. ಎತ್ತಿನ ಗಾಡೀಲಿ ಮೆರವಣಿಗೆ ಮಾಡ್ಕೊ ಬರ್ಬೇಕು ಅಂತ ನಮ್ಮೂರಿಗೆ ಅಂತ ಅನ್ಕೊಂಡವಿ. ಭಾಳ ಚೆನ್ನಾಗಿ ಆಟ ಆಡ್ತಾವ್ರೆ. ಗೆಲ್ಲಬೇಕು. ಭಾಳ ಫ್ಯಾಮಿಲಿ ಬಗ್ಗೆ ಏನು ಹೇಳ್ತಾರೆ ಸರ್? ಎಷ್ಟು ಬಡತನದಲ್ಲಿದ್ದರು ಪಾಪ. ಬಡತನದಲ್ಲಿದ್ದು ಚೆನ್ನಾಗಿ ಅವ್ರ ಈಗಲೂ ಏನೋ ಅಂದ್ಕೊಂಡು ಸುಮಾರು ಪರವಾಗಿಲ್ಲ. ಚೆನ್ನಾಗಿ ಅವ್ರೆ, ಏನಿಲ್ಲ ಅಂತ ಏನು ಬಡತನ ಇಲ್ಲ. ಏನೋ ಒಂದು ತಕ್ಕ ಮಟ್ಟಕ್ಕೆ ಮಧ್ಯವರ್ಗದ ಫ್ಯಾಮಿಲಿಯಾಗ ಚೆನ್ನಾಗಿ ಅವ್ರೆ. ಸಲಿ ಒಂದಿಷ್ಟು ಜನ ಹೆಣ್ಮಕ್ಳಿದ್ದಾರೆ, ಎಲ್ಲ ಪ್ರತಿನಿತ್ಯ ಶೋ ನೋಡ್ತಾರಂತೆ. ಅವ್ರಿಗೆ ಭಾಳ ಪ್ರೀತಿ ಅಂತೆ ಗಿಲ್ಲಿ ನಟನ ಒಂದು ಆ್ಯಕ್ಟಿಂಗ್ ಆಗಿರ್ಬೋದು, ತಮಾಷೆ ಆಗಿರ್ಬೋದು. ಏನು ಹೇಳ್ತಾರೆ ಕೇಳೋಣ. ಅಮ್ಮ ನೋಡಿ, ನಾನು ಮಂಡ್ಯ ಮನೆಗಳು ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಶೋ ನೋಡ್ತಾ ಇದ್ರಿ, ಏನು ಹೇಳ್ತಾರೆ ಗಿಲ್ಲಿ ನಟ? ಅಯ್ಯೋ, ಅವ್ರ ಬಗ್ಗೆ ತುಂಬ ಖುಷಿ ಐತೆ, ಹೆಮ್ಮೆ ಆಯ್ತದಪ್ಪ. ನಮ್ಮೂರ ನಮ್ಮ ಅವನು ನಮಗೆ ರಿಲೇಷನ್ನೇ ಆಗಬೇಕು ಗಿಲ್ಲಿ ನಟ. ಅದರಿಂದ ಅವ್ರು ನೋಡೋಕ್ಕೆ ತುಂಬ ಹೆಮ್ಮೆ ಆಯ್ತದೆ. ಅವ್ರು ಮಾಡು ಅಲ್ಲಿ ಆಡೋದು ಎಲ್ಲನೂ ನೋಡ್ತೀವಿ ಅಲ್ಲ, ನಮಗೆ ತುಂಬ ಖುಷಿ ಆಯ್ತದ ಕಣಪ್ಪ. ಡೈಲಿ ಒಂದು ಶೋನು ಮಿಸ್ ಮಾಡ್ತಿರ್ಲಿಲ್ಲ. ಇವಾಗ ಬೆಂಗಳೂರಿಂದ ಇಲ್ಲಿ ಬಂದ್ಬಿಟ್ಟು ಇವಾಗ ಮಿಸ್ ಮಾಡ್ಕೊಂಡಂಗೆ ಆಗ್ಬಿಟ್ಟದ ನನಗೆ. ಇಲ್ಲಿ ನಮ್ಮ ಮನೇಲಿ TV ಇಲ್ವಲ್ಲ, ಅದಕ್ಕೋಸ್ಕರ ಕಣಪ್ಪ. ಇವಾಗ ಏನಿಲ್ಲ, ಅವ್ನು ಚೆನ್ನಾಗಿ ಆಡ್ತಾನೆ. ಖುಷಿ ತಮಾಷೆ, ಅವ್ನು ಎಲ್ಲೇ ಯಾವುದೇ ಮಾಡಿದ್ರು, ಒಂದು ಕಾಮಿಡಿ ಕಿಲಾಡಿ ಆಗಲಿ, ಇನ್ನೊಂದೇ ಮಾಡಲಿ, ಯಾವುದೇ ಮಾಡಿದ್ರು ನಮಗೆ ತುಂಬ ಖುಷಿ, ತುಂಬ ಹೆಮ್ಮೆ ಕಣಪ್ಪ ಅವನಿಂದ. ಈ ಊರಲ್ಲೂ ಅಷ್ಟೇ, ಎಲ್ಲ ಜನ ನಮ್ಮ ರಿಲೇಷನ್ ಎಲ್ಲರೂ ನಮ್ಮವರೇ ಇರೋರು, ಕುರುಬ್ರಿ. ಆದರೂ ಅವ್ನು ನಮ್ಮ ಕುರುಬ್ರ ಹೊಟ್ಟಲ್ಲಿ ಹುಟ್ಟಿ ಅಂಥ ಸ್ಟೇಜ್ ಮೇಲೆ ಹೋಗಿ ಅಷ್ಟು ಬೆಳೆದವನಲ್ಲ, ಅದಕ್ಕೆ ನಮಗೆ ಸಂತೋಷ. ಇದಕ್ಕಿಂತ ಮುಂಚೆ ನೇರವಾಗಿ ಮಾತಾಡ್ಸಿದ್ರೆ ಎಲ್ಲ ಗೊತ್ತು? ಅವರು ನಾವು ಅಣ್ಣ ತಮ್ಮದಿರಿ. ಅವರು ದೇವರು ನಮ್ಮ ದೇವ್ರೆಲ್ಲ ಒಂದೇ, ನಾವೆಲ್ಲ ಒಂದೇ ತಮ್ಕೆ. ಅಡುಗೆ ಎಲ್ಲ ಹೊರೋದು ಮಾಡೋದು, ದೇವ್ರು ಮಾಡೋದು. ಅವನು ಕಾರ್ತಿಕ್ದಲ್ಲಿ ಬಂದಿದ್ನ ಕಣಪ್ಪ ಅಲ್ಲಿ ದೇವಸ್ಥಾನಕ್ಕೆ. ನಮ್ಮ ದೊಳೆಯಿಂದ ದೇವಸ್ಥಾನ ಅದೇ ಅಂತ ಅಲ್ಲಿಗೆ ಬಂದಿದ್ದ. ನಾನು ಮಾತಾಡಿಸ್ತೀವಿ, ಅವನು ಚೆನ್ನಾಗಿ ಮಾತಾಡಿದ್ನ ನಮ್ಮ ಜೊತೆಲಿ. ಅಂದರೆ ಅವನು ಅಣ್ಣನ ಅಹಂಕಾರ ಅನ್ನೋದು ಅವ್ನಿಗಿಲ್ಲಪ್ಪ. ಯಾರೇ ಆಗಲಿ, ಒಂದು ಮಕ್ಕಳೇ ಆಗಲಿ, ಎಲ್ಲರನ್ನೂ ಖುಷಿಯಿಂದ ಮಾತಾಡಿಸ್ತಾನಲ್ಲ, ಅದೇ ನಮಗೆ ತುಂಬ ಖುಷಿ. ನಮ್ಮ ಹಂಗ ಅಂತ ಹೇಳ್ಕೊಳಕ್ಕೆ ನಮಗೆ ಹೆಮ್ಮೆ ಆಯ್ತದೆ. ನಮ್ಮ ಹುಟ್ಟಲ್ಲಿ ಹುಟ್ಟರು ಬೇರೆ, ಅವ್ರ ಹೊಟ್ಟಲ್ಲಿ ಹುಟ್ಟಿದ್ರು ಬೇರೆ, ಎಲ್ಲ ಮಕ್ಕಳೇ ಅಲ್ವಾ. ನಮಗೆ ತುಂಬ ಖುಷಿ ಆಯ್ತದ ಕಣಪ್ಪ. ಎದುರು ಸಿಕ್ಕರು ಅಷ್ಟೇ ಪ್ರೀತಿಯಿಂದ ತಮಾಷೆ ಮಾಡದೆ ಮಾಡೋದಿಲ್ಲ. ನಮ್ಮ ತಂದೆ ತಾಯಿಗೆ ಹೆಂಗೆ ಬೆಲೆ ಕೊಡಬೇಕು, ಬೇರೆಯವ್ರಿಗೆ ಒಂಥರ ಖುಷಿ, ಫ್ರೆಂಡ್ಗಳಿಗೆ ಹೆಂಗೆ ಕೊಡಬೇಕು ಆ ಥರ ಬೆಲೆ ಅವ್ನು ಕೊಡ್ತಾನೆ. ತಾಯಿ ತಂದಿಗೆ ಹೆಂಗೆ, ನಮ್ಮ ರಿಲೇಷನು, ಚಿಕ್ಕಮ್ಮ ದೊಡ್ಡಮ್ಮ ಅವ್ರಿಗೆ ಹೆಂಗೆ ಬೆಲೆ ಕೊಡ್ತಾನೆ, ಹಂಗೆ ಅವ್ರಿಗೆ ಕೊಡ್ತಾನೆ. ನಮ್ಗೇನು ಕೊಡಬೇಕು ಅದನ್ನು ಅವ್ನು ಕೊಡ್ತಾನೆ ಕಣಪ್ಪ. ಅವನಿಂದ ನಮಗೆ ತುಂಬ ಖುಷಿ. ನಮ್ಮ ಮಗ ಹಂಗೆ ಅವನೇ ಅಷ್ಟು ಎತ್ತರಕ್ಕೆ ಬೆಳೆದವನೇ ಅಂದರೆ, ನಮ್ಮ ಊರ ಮಗ ಅಂದರೆ ನಮ್ಗೆ ತುಂಬ ಹೆಮ್ಮೆ ಆಯ್ತದೆ. ಭಾಳ ಜನ ಸ್ವಲ್ಪ ಹೆಸರು ಮಾಡಿದ ತಕ್ಷಣ ಎಲ್ಲರನ್ನು ಮರ್ತು ಬಿಡ್ತಾರೆ, ಮಾತಾಡ್ಸೋದಿಲ್ಲ. ಆ ಥರ ಅವನ ಹತ್ರ ಇಲ್ಲ ಕಣಪ್ಪ. ಆ ದೇವಸ್ಥಾನಕ್ಕೆ ಬಂದಿನಲ್ಲ, ಎಷ್ಟು ಜನ ಅವ್ನ ಹಿಂದಿಂದ ನಿಂತಿರೋದು. ಪ್ರೀತಿ ಇದ್ರೆ ಅವನ ಮನಸ್ಸು ನಿಂದ್ಗಡೆ ಜನ ಬರೋದು. ಆ ದುಡ್ಡಿನಿಂದ ಯಾರು ಹಿಂದೆ ಹೋಗಲ್ಲ, ಆ ಪ್ರೀತಿಯಿಂದನೇ ಜನ ಹೋಗೋದು. ಅದೇ ನಮಗೆ ಖುಷಿ, ಅದೇ ಸಂತೋಷ ಕಣಪ್ಪ. ಹೆಸರು ನಿಮ್ಮದು? ನನ್ನ ಹೆಸರು ನಂಜುಂಡಿ ಅಂತ ಕಣಪ್ಪ. ನಿಮ್ಮ ಊರಿನ ಹುಡುಗ ಇವತ್ತು ಇಷ್ಟು ಫೇಮಸ್ ಆಗಿರೋದು, ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಶೋ ನೋಡ್ತಾ ಇದ್ದೀರಾ? ನೋಡ್ತಾ ಇದ್ದೀವಿ ಸರ್, ಡೈಲಿ ನೋಡ್ತೀವಿ, ಮೊಬೈಲಲ್ಲೂ ನೋಡ್ತೀವಿ, ಮನೇಲೂ ನೋಡ್ತೀವಿ. ನಮ್ಮೂರಿನ ಹುಡುಗ ಇವತ್ತು ಯಾವುದೇ ಒಂದು ಸಪೋರ್ಟ್ ಇಲ್ದೇ ಇಷ್ಟುದ್ದ ಬೆಳೆದವನಂದರೆ ಅದಕ್ಕೆ ನಮ್ಮ ದಡ್ಪುರದ ಮೊನ್ನೆ ಕಾರಣ. ಯಾಕೆಂದರೆ ಅಲ್ಲಿ ಒಂದು ನಾಟಕ ಯಾವುದೇ ಇರಲಿ, ಒಂದು ಪೌರಾಣಿಕ ನಾಟಕ ಆಗಲಿ, ದಕ್ಷಯಜ್ಞ ಆಗಲಿ, ಕುರುಕ್ಷೇತ್ರ ಆಗಲಿ, ಸಿನಿಮಾತ್ಮ ಆಗಲಿ, ಅಷ್ಟು ಫೇಮಸ್ಸು ದಡ್ಪುರ ಅಂದರೆ. ಅಂಥ ಕಲಾಮಂದಿರ ಅಂದರೆ ದಡ್ಪುರ. ಅಂಥ ಕಲಾಮಂದಿರದಲ್ಲಿ ಹುಟ್ಟಿರೋನು ಇವತ್ತು ಅಷ್ಟು ದೂರ ಹೋಗಿ ಬೆಳೆದವನಂದರೆ ಆ ನಮ್ಮ ದಡ್ಪುರದ ಮೊನ್ನೆ ಸಾಕ್ಷಿ. ಯಾರು ಸಪೋರ್ಟ್ ಇಲ್ಲ, ಒಬ್ಬ ಬಡವ ಹುಡುಗ ಅವನು. ಯಾರ್ದು ಒಂದು ಹಣಕಾಸಿನ ಆಗಲಿ ಯಾವುದು ಹೊರ ಇಲ್ಲ, ಯಾವುದು ರಾಜಕಾರಣಿಗಳ್ದು ಯಾವುದು ಹೊರ ಇಲ್ಲ. ಅವನಾಗಿದ್ದು ಅವ್ನ ಕಾಲ ಮೇಲೆ ನಿಂತ್ಕೊಂಡವನಂದರೆ ಅದನ್ನು ನಾವು ಹೆಮ್ಮೆ ಪಡಬೇಕು. ನಮ್ಮೂರು ಹುಡುಗ ಅಂತ ಸಂತೋಷ ಪಡಬೇಕು. ಗೆದ್ದು ಬರಲಿ, ಗೆದ್ದು ಬಂದ ಮೇಲೆ ಅವ್ನಿಗೆ ಇನ್ನೂ ಒಂದು ಸನ್ಮಾನ ಅವು ಇವು ಇದ್ದೇ ಇರ್ತವೆ, ಎಲ್ಲ ಮಾಡ್ತಾರೆ. ಮುಂದೆ ಒಳ್ಳೆ ಸೆಲೆಬ್ರಿಟಿ ಆಗಲಿ ಸರ್ ಅವನು. ಮುಂದೆ ಒಳ್ಳೆ ಸೆಲೆಬ್ರಿಟಿ ಆಗಿ ಬೆಳೆದು ನಮ್ಮೂರ ಹೆಸರು ಇಡೀ ಕರ್ನಾಟಕಕ್ಕೆ ತೋರಿಸ್ಲಿ ಸರ್. ಇವಾಗಲೇ ತೋರಿಸ್ಬಿಟ್ಟವನೇ, ಇನ್ನೇನು ಇಲ್ಲ, ಇಡೀ ಇಂಡಿಯಾಕ್ಕೆ ತೋರಿಸ್ಲಿ. ನಮಗೆ ಸಂತೋಷ.
ತುಂಬ ಅದರಿಂದ ನೋಡಿದ್ದೀರಿ ಹಂಗಾದ್ರೆ. ಹಾಂ ನಮಗೆ ಏನಿಲ್ಲ ಸಂಬಂಧಿಕ ಅಂದ್ರೆ ಇವತ್ತು ಏನೇ ಹೇಳ್ಬೋದು ಅವ್ನು ಬೆಳೆದವನಂತ, ಬಟ್ ಅಲ್ಲಿ ಅಂತರಾಳ ನೋಡಿದಾಗ ಅವನು ನಮ್ಮ ತಾಯಿಯ ಅತ್ತೆ ಮಗನ ಮಗ, ಸೂಪರ್ ಸರ್. ಬೇರೆ ಯಾರು ಅಲ್ಲ, ಕುಟುಂಬದವ್ರೆ ಅಂತ ಅವರು ಏನೇ ಮಾಡಿದ್ರು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಕುಟುಂಬದವರಾದರೂ ಕೂಡ ಅವ್ರು ಏನೇ ಸಾಧನೆ ಮಾಡಿದ್ರು ಅದು ನಮ್ಮೂರಿಗೆ ಹೆಮ್ಮೆ ತರುವಂಥ ವಿಷಯನೇ. ಇವತ್ತು ಇಂಡಿಯಾ ಅಂದರೆ ಇದು ಮಂಡ್ಯ ಅಂದರೆ ಇಂಡಿಯಾ ಅಂತಾರಲ್ಲ, ಅದನ್ನು ಮಾಡಿ ತೋರಿಸ್ಲಿ ಅವನು, ಸಾಕು ತೋರಿಸ್ತಾನೆ ಸರ್ ಒಂದಲ್ಲ ಒಂದಿನ. ಇವತ್ತು ಎಲ್ಲೋ ಇದ್ದವನು ಕರ್ನಾಟಕಕ್ಕೆ ಮಟ್ಟಕ್ಕೆ ಹೋಗಿ ಇಡೀ ಕರ್ನಾಟಕ ನೋಡ್ತಾ ಇದೆ, ನೆಕ್ಸ್ಟ್ ಇಡೀ ಇಂಡಿಯಾ ನೋಡಲಿ, ಸಂತೋಷ ಪಡುವ, ಹೆಮ್ಮೆ ಪಡುವಂಥ ವಿಷಯ. ಏನು ಇಷ್ಟ ಆಗುತ್ತೆ ಸರ್ ನಿಮಗೆ? ಡೈಲಿ ರೆಗ್ಯುಲರ್ ನೋಡ್ತಾ ಇರ್ತೀರಲ್ವ, ಹೇಗೆ ಆಟ ಆಡ್ತಿದ್ರೆ ಇನ್ನೂ ಏನಾದ್ರು ತಿದ್ಕೊಳ್ಳೋ ಅತ್ತೆ ಮಗಳು ಕಣ್ಣು ಹೊಡಿತೀವಿ ಅನ್ನೋದೊಂದು. ಈಗ ಪ್ರಿನ್ಸಿಪಾಲ್ ಆಗವ್ರಲ್ಲ, ಇಂಥ ಪ್ರಿನ್ಸಿಪಾಲ್ ಯಾರಿಗೂ ಬೇಡ, ಅದು ನನ್ನೆನ್ನೇ ಪ್ರಶ್ನೆ ಮಾಡ್ತೀರಿ ಅಂತಾನೆ. ಮತ್ತು ಈಗೊಂದು ಆ ಕಾವ್ಯ ಅವ್ರ ಜೊತೆಲೆಲ್ಲ ಅವನದು ಒಳ್ಳೆ ಆಟ ಚೆನ್ನಾಗಿದೆ, ಅವನಿಂದನೇ ಯಾವುದೋ ಬಿಗ್ ಬಾಸ್ ನಡೀತಾ ಇರೋದು ಅಂತ ನಾವು ಅನ್ಕೋತೀವಿ ಸರ್. ಬೇರೆ ಯಾರು ಏನಾರು ಅನ್ಕೊಳ್ಳಿ, ಬಿಗ್ ಬಾಸ್ ಇವತ್ತು ಅಷ್ಟು ಇಷ್ಟೊಂದು ಮೇಲ್ಮಟ್ಟಕ್ಕೆ ಹೋಗೋದಂದ್ರೆ ಇವತ್ತು 12ನೇ ಸೀಸನು. ಇವಾಗಲೇ ಯಾರು ಸರ್ ಬಂದಿದ್ರು ಹೊಸತಿ ಬಿಗ್ ಬಾಸಲ್ಲೆಲ್ಲ ಒಂದು 3 ವಾರಕ್ಕೆ 4 ವಾರಕ್ಕೆ ಯಾರಿಗೆ ಸರ್ ಈ ಥರ ಇಂಟರ್ವ್ಯೂ ಮಾಡಿದರು? ಯಾರಿಗೂ ಇಲ್ಲ. ಆದರೆ ಇವನಲ್ಲಿ ಕಲೆ ಇರೋದ್ರಿಂದ ಇವನ್ನ ಪದೇ ಇಂಟರ್ವ್ಯೂ ಮಾಡ್ತಾವ್ರೆ. ನಿಜವೂ ಸರ್ ಇದು ಎಲ್ಲ ಫುಲ್ಲು ಇಂಟರ್ವ್ಯೂ ಮಾಡ್ತಾವ್ರೆ, ನಮ್ಮೂರಿಗೆ ಡೈಲಿ ಬರ್ತಾವ್ರೆ. ಅದರಿಂದ ನಮ್ಗೆ ಹೆಮ್ಮೆ ತರ್ತದೆ ಸರ್, ಇದು ಸಂತೋಷ.